ನಮಸ್ತೆ, ನಾನು ನಿಮ್ಮ ಚೈತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ನಂದಿ ಬೆಟ್ಟ ಅಥವಾ ನಂದಿ ದುರ್ಗ ಅನ್ನೋ ಪ್ಲೇಸಿಗೆ. ಇದು ಬಂದು ಒಂದು ಪುರಾತನ ಕಾಲದ ಕೋಟೆಯಾಗಿರುತ್ತೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ನಂದಿ ಬೆಟ್ಟ ಅಥವಾ ನಂದಿ ದುರ್ಗ. ಬನ್ನಿ, ಇದು ಹೇಗಿದೆ ಪ್ಲೇಸು, ಹೇಗಿದೆ ಜಾಗ, ಇಲ್ಲಿ ಯಾವ್ಯಾವ ಥರ ಇದೆ ನೋಡೋದಕ್ಕೆ ಅಂತ ನೋಡೋಣ. ನೋಡಿ, ನಾನು ಹೋಗ್ತಾ ಇದ್ದೀನಿ. ನೋಡೋದಕ್ಕೆ ಎಂಟ್ರೆನ್ಸಲ್ಲೇ ಇಷ್ಟು ಚೆನ್ನಾಗಿದೆ. ನಾವಿನ್ನೂ ನಂದಿ ಬೆಟ್ಟದಕ್ಕೆ ಹೋಗಿಲ್ಲ. ಇವಾಗ ಒಳಗಡೆ ಹೋಗ್ತಾನೆ ಇಷ್ಟು ಚೆನ್ನಾಗಿದೆ ನೇಚರು. ನೋಡಿ, ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಸೇಮ್ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ಘಾಟುಗಳು ಇರುತ್ತಲ್ಲ, ಸೇಮ್ ಅದೇ ಥರ ಫೀಲ್ ಆಗುತ್ತೆ. ಮೋಡಗಳು ಆ ಬೆಟ್ಟಕ್ಕೆ ಹತ್ತಿರವಾಗಿದೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೇಚರು. ಬೆಟ್ಟ ಒಂದಕ್ಕೊಂದು ಅಂಟ್ಕೊಂಡಿದೆ. ನಾವು ಗಾಡಿನ ನಿಲ್ಲಿಸಿ ನೋಡ್ತಾ ಇದ್ದೀವಿ. ನೋಡಿ, ಬೆಟ್ಟ, ಗುಡ್ಡ, ಆ ಮೋಡ, ಆ ಕ್ಲೈಮೇಟು, ಈ ನೇಚರು, ಆ ಮರ, ಗಿಡ, ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನನ್ನ ಮಗ ಹಾಯ್ ಮಾಡ್ತಾ ಇದ್ದಾನೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ನೋಡೋವಂಥ ಪ್ಲೇಸ್ ಇದು. ನೋಡಿ, ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಕಾರು, ಬಸ್ಸು, ನೀವು ಯಾವ ವೆಹಿಕಲಲ್ಲಿ ಬೇಕಾದರೂ ಬರ್ಬೋದು. ನೋಡಿ, ಬೆಟ್ಟದಲ್ಲಿ ನೀರು ಸುರಿತಿದೆ ಅಂತ ಅನಿಸುತ್ತೆ ದೂರದಿಂದ ನೋಡಿದ್ರೆ. ನಾವಿವಾಗ ನಂದಿ ಬೆಟ್ಟಕ್ಕೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡಬೇಕು. ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಎಂಟ್ರೆನ್ಸು ನಂದಿ ಬೆಟ್ಟಕ್ಕೆ. ತುಂಬ ಪುರಾತನ ಕಾಲದ ಬೆಟ್ಟ ಇದು. ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗ್ನ ಮಾಡೋದಕ್ಕೆ ಜಾಗ ಇದೆ. ಇದು ಟಿಕೆಟ್ ಕೌಂಟರು. ಇಲ್ಲಿ 100 ರೂಪೀಸ್ ಕೊಟ್ಟು ಟಿಕೆಟ್ನ ತಗೋಬೇಕು. ತುಂಬಾ ಮಂಕಿಗಳಿದೆ ಇಲ್ಲಿ, ಏನೂ ತಿನ್ನೋದಕ್ಕೆ ಬಿಡಲ್ಲ, ಹಿಂದೆನೇ ಬರ್ತಿರುತ್ತೆ. ಇಲ್ಲಿ ಒಳಗಡೆ ಟಿಕೆಟ್ ತೊಗೊಂಡು ಹೋದರೆ ನಿಮಗೆ ಹಳೆ ಕಾಲದ ವಸ್ತುಗಳೆಲ್ಲ ಸಿಗುತ್ತೆ ನೋಡೋದಕ್ಕೆ. ಇಲ್ಲಿ ಚಿಕ್ಕದಾಗೊಂದು ಪಾರ್ಕ್ನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಕಣ್ಣು ತುಂಬಿ ಬರುತ್ತೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿ ಒಂದು ಹಳೆ ಕಾಲದ ಮನೆ ಕೂಡ ಕಾಣಿಸುತ್ತೆ ನಿಮಗೆ. ಇದರಿಂದ ಸ್ವಲ್ಪ ಕೆಳಗಡೆ ಹೋದರೆ ಒಂದು ದೇವಸ್ಥಾನ ಇದೆ. ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದೇವಸ್ಥಾನ. ಇದು ಹಳೆ ಕಾಲದ್ದು 1000 ವರ್ಷಗಳ ಕಾಲದ ದೇವಸ್ಥಾನ ಇದು. ಸ್ವಲ್ಪ ಸ್ಟೆಪ್ಸ್ ಇಳಿದು ಕೆಳಗಡೆ ಹೋಗಬೇಕು. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ನೇಚರ್ ನಿಮಗೆ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಬೆಳಗಿನ ಜಾವ ಬಂದು ನೋಡಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಬಂಡೆ ಕೆಳಗಡೆ ದೇವಸ್ಥಾನ ಇರೋದು. ಇದು 1000 ಕಾಲ ಆಗಿದೆ ನಿರ್ಮಿಸಿ ದೇವಸ್ಥಾನನ. ನೋಡಿ, ನೇಚರು ಎಷ್ಟು ಚೆನ್ನಾಗಿದೆ. ಆಕಾಶಕ್ಕೆ ಬೆಟ್ಟ ಮುತ್ಕೊಡ್ತಿದೆ ಅಂತ ಅನಿಸುತ್ತೆ. ಇಲ್ಲಿ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ತುಂಬ ಕೋಲ್ಡ್ ಇದೆ, ದೇವಸ್ಥಾನ ಕೂಡ ನೆಂದೋಗಿದೆ. ಇವಾಗ ಅಲ್ಲಿಂದ ಮೇಲ್ಗಡೆ ಬಂದರೆ ಒಂದು ಕಲ್ಯಾಣಿ ಕಾಣಿಸುತ್ತೆ. ಇದು ಕೂಡ ಹಳೆ ಕಾಲದ್ದು, ಚೋಳರ ಆಳ್ವಿಕೆಯಲ್ಲಿ ನಿರ್ಮಾಣವಾದಂಥ ಕಲ್ಯಾಣಿ ಇದು. ನೋಡಿ, ಸ್ಟೋರಿ ಇದೆ. ಇದನ್ನು ನೋಡ್ಕೊತಾ ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಿಮಗೆ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗೋದಕ್ಕೆ ಬಸ್ಸು ಕೂಡ ಅವೈಲಬಲ್ ಇದೆ. ನೀವು ನಡ್ಕೊತಾ ಹೋಗಬೇಕು ಅಂತಂದರೆ 700 ಮೀಟರ್ಸು ಆಗುತ್ತೆ. ಆರಾಮಾಗಿ ನಡ್ಕೊತಾ ನೇಚರ್ನ ನೋಡುತ್ತಾ ಸವಿಯುತ್ತಾ ಆರಾಮಾಗಿ ಹೋಗ್ಬೋದು. ನೋಡಿ, ನಮಗೆ ವೆಲ್ಕಮ್ ಮಾಡೋದಕ್ಕೆ ಮಂಕಿಗಳು ಕೂಡ ಕೂತಿದೆ. ನಾವು ಅದಕ್ಕೆ ಏನೂ ಮಾಡಿಲ್ಲ ಅಂದರೆ ನಮಗೂ ಅದು ಏನೂ ಮಾಡಲ್ಲ. ನೋಡಿ, ಇಲ್ಲಿ ಫೋಟೋಶೂಟ್ಗಾಗಲಿ ರೆಸ್ಟ್ಗಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇಸಸ್ಸು. ಇದು ಬಂದು ಗ್ಲಾಸ್ ಹೌಸ್ ಅಂತ. ಇಲ್ಲಿ ತುಂಬ ಶೂಟಿಂಗ್ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಮಕ್ಳಿಗೂ ಕೂಡ ಆಟ ಆಡೋದಕ್ಕೆ ಜಾರಬಂಡಿ ಎಲ್ಲ ಇದೆ, ಜೋಕಾಲಾಲಿ ಇದೆ, ಎಲ್ಲ ಥರ ಆಟ ಇದೆ. ಮಕ್ಕಳನ್ನು ಕೂಡ ಆಟ ಆಡಿಸ್ಕೊಂಡು ನಾವು ಕೂಡ ನೇಚರ್ನ ಸವಿತಾ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಎಲ್ಲ ಕಡೆ ಮಂಕಿ ಇದೆ. ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಮುಂದೆ ಬಂದರೆ ಬಂಡೆ ಮೇಲೆ ದೇವಸ್ಥಾನಗಳಿದೆ. ಇದು ಕೂಡ ಹಳೆ ಕಾಲದ ದೇವಸ್ಥಾನಗಳು. ಫಸ್ಟು ಸಿಗುತ್ತೆ ಆಂಜನೇಯ ಸ್ವಾಮಿ ಮತ್ತು ವಿಘ್ನೇಶ್ವರನ ದೇವಸ್ಥಾನಗಳು. ಒನ್ ಡೇ ಟ್ರಿಪ್ ಅಂತ ಬಂದರೆ ಇಲ್ಲಿ 1 ಡೇ ಫುಲ್ಲು ಇದ್ದು ಎಲ್ಲ ಪ್ಲೇಸಸ್ನ ನೋಡಿಕೊಂಡು ಆರಾಮ್ಸೆ ಹೋಗ್ಬೋದು. ನೋಡಿ, ಇದು ಕೂಡ ಭೋಗಿ ನಂದೀಶ್ವರ ದೇವಸ್ಥಾನ. ಇದು ಕೂಡ 1000 ಕಾಲಗಳ ಹಿಂದೆ ನಿರ್ಮಿಸಿದಂಥ ದೇವಸ್ಥಾನ ಇದು. ತುಂಬ ಇತಿಹಾಸ ಇದೆ ಈ ದೇವಸ್ಥಾನದಲ್ಲೆಲ್ಲ.
ಹಾಗೆ ಒಳಗಡೆ ಬಂದರೆ ಇಲ್ಲಿ ಕಲ್ಯಾಣಿ ಇದೆ. ನೋಡ್ತಿರ್ಬೋದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ. ಫೋಟೋ ತೆಗಿ. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ಲು ಕಲ್ಲಿನಿಂದನೇ ಕಟ್ಟಿರೋವಂಥ ದೇವಸ್ಥಾನಗಳಿದು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಯೋಗಿ ನಂದೀಶ್ವರ ದೇವಸ್ಥಾನ. ಬ್ಯಾಗ್ ನೋಡಿ, ಒಂದೊಂದು ಕಲ್ಲು ಕೂಡ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ. ನೋಡಿ, ಯೋಗಿ ನಂದೀಶ್ವರ ದೇವಸ್ಥಾನ ಇದು. ನೋಡಿ, ಆ ಕಲ್ಲುಗಳಲ್ಲಿ ತಿದ್ದಿರೋಂಥ ಗೊಂಬೆಗಳಾಗಲಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಇತಿಹಾಸನ ಹೇಳುತ್ತೆ ಒಂದೊಂದು ಶಿಲ್ಪಿನೂ. ಇವಾಗ ಒಳಗಡೆ ಇನ್ನೊಂದು ಕೂಡ ದೇವಸ್ಥಾನ ಇದೆ, ಅದ್ರ ಒಳಗಡೆ ಹೋದರೆ ನಾವು ಕೂಡ ನೋಡಿರಲಿಲ್ಲ, ಫಸ್ಟು ಟೈಮು ಇಲ್ಲಿಗೆ ಬಂದಿದ್ದು. ತುಂಬಾ ಇಷ್ಟ ಆಯಿತು ಪ್ಲೇಸು ನಮಗೆ. ನೋಡಿ, ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ತುಂಬ ಒಳಗಡೆ ಇದೆ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಫೋಟೋ ಏನೂ ತೆಗಿಯೋಗಿಲ್ಲ, ಅದು ಕೂಡ ನಾನು ತೆಗೆದಿದ್ದೀನಿ. ಅಲ್ಲಿಂದ ಮೇಲ್ಗಡೆ ಬಂದರೆ ನೋಡಿ, ಇಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ನೋಡೋದಕ್ಕೆ ಇಡೀ ಚಿಕ್ಕಬಳ್ಳಾಪುರನೇ ಕಾಣಿಸುತ್ತೆ ಸಿಟಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು. ಮನೆಗಳು ನೋಡಿ ಹೆಂಗೆ ಕಾಣಿಸ್ತಿರ್ಬೋದು. ನೋಡ್ತಿದ್ರೆ ಸ್ವರ್ಗ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೇಚರು. ಫೋಟೋಶೂಟ್ಗಾಗಲಿ ನೋಡೋದಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿದೆ ಪ್ಲೇಸಸ್ಸು. ಇವಾಗ ಅಲ್ಲಿಂದ ಮೇಲೆ ಬಂದರೆ ಇಲ್ಲಿ ರೂಮ್ಸ್ ಎಲ್ಲ ಅವೈಲಬಲ್ ಇದೆ. ನೀವಿಲ್ಲಿ ರೂಮ್ಸ್ ಮಾಡಿಕೊಂಡು ಸ್ಟೇ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇಲ್ಲಿ ಊಟ ತಿಂಡಿ ಎಲ್ಲ ಥರ ಸಿಗುತ್ತೆ. ಇದು ಒಂದು ಕಾರ್ನ್ಗೆ 50 ರೂಪೀಸ್ನ ಪೇ ಮಾಡಬೇಕು. ನೋಡಿ, ಇಲ್ಲಿ ನಂದಿ ಬೆಟ್ಟಕ್ಕೆ ವೆಲ್ಕಮ್ ಅಂತ ಇದೆ. ನೀವು ಇಲ್ಲಿ ಯಾವ್ಯಾವನ್ನ ಪ್ಲೇಸ್ನ ನೋಡಬೇಕು ಅಂತ ಎಲ್ಲ ಮ್ಯಾಪ್ನ ಹಾಕಿದ್ದಾರೆ. ನೀವಿಷ್ಟು ಕವರ್ ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗನೆ ಬರಬೇಕು. ಲೇಟಾಗಿ ಬಂದರೆ ಇಷ್ಟು ಪ್ಲೇಸ್ನ ಕವರ್ ಮಾಡೋದಕ್ಕಾಗಲ್ಲ. ಅಲ್ಲಿಂದ ಮುಂದೆ ಬಂದರೆ ನೆಹರೂರವರು ಇರೋದು ಮನೆ ಸಿಗುತ್ತೆ. ನೋಡಿ, ನೆಹರು ಅವರು ಸ್ಟ್ಯಾಚು ಕೂಡ ಇದೆ ಇಲ್ಲಿ. ಅವರು ವಿಶ್ರಾಂತಿ ಪಡೆದಂಥ ಸ್ಥಳ ಇದು. ಇದು ಒಂದು ಪಾರ್ಕ್ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನೇಚರನ್ನ ಕಾಪಾಡಿದ್ದಾರೆ. ಎಲ್ಲೂ ಸ್ವಲ್ಪ ಗಲೀಜಿಲ್ದೇ ಎಷ್ಟು ನೀಟಾಗಿ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಹೇಳಬೇಕು, ಎಷ್ಟು ಚೆನ್ನಾಗಿದೆ ಅಂತ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಕೂಡ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಮುಂದೆ ಬಂದರೆ ಇಲ್ಲಿ ಗಾಂಧಿ ನಿಲಯ ಅಂತ ಸಿಗುತ್ತೆ. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಬಂದಿದ್ರಂತೆ. ನೋಡಿ, ಅವ್ರದ್ದು ಕೂಡ ಸ್ಟೋರಿ ಇದೆ, ಇಲ್ಲಿ ಓದ್ಕೊಬೋದು ನೀವು. ಗಾಂಧೀಜಿಯವರು ವಿಶ್ರಾಂತಿ ಪಡೆದಂಥ ಸ್ಥಳ ಇದು. ಅವ್ರದ್ದು ಕೂಡ ಸ್ಟ್ಯಾಚು ಇದೆ ನೋಡಿ. ಈ ಮನೆ ಅವರು ಇದ್ದಂಥ ಮನೆ ಇದು. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಇನ್ನಷ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಫೋಟೋ ತೆಗಿಯೋಕ್ಕೆ ಇಷ್ಟ.